ಅಧ್ಯಾಯ 1 ಕರ್ಮ ಸನ್ಯಾಸ ಯೋಗ. ಅರ್ಜುನನು ಹೇಳಿದರು, ಕೃಷ್ಣ, ನೀವು ಕರ್ಮ ಸನ್ಯಾಸ ಅಂದರೆ ಕೆಲಸ ತ್ಯಜಿಸುವುದು ಮತ್ತು ಕರ್ಮಯೋಗ ಕೆಲಸ ಮಾಡುವುದು ಎರಡನ್ನೂ ಹೇಳುತ್ತೀರಿ. ಇದರಲ್ಲೇ ಯಾವುದು ಶ್ರೇಷ್ಠ ಎಂದು ಸ್ಪಷ್ಟವಾಗಿ ಹೇಳಿ. ಶ್ರೀ ಭಗವಾನ್ ಹೇಳಿದರು, ಕರ್ಮ ಸನ್ಯಾಸ ಮತ್ತು ಕರ್ಮಯೋಗ ಎರಡೂ ಮೋಕ್ಷಕ್ಕೆ ದಾರಿ. ಆದರೆ ಕರ್ಮಯೋಗ ಅಂದರೆ ಕರ್ತವ್ಯ ಮಾಡುವುದು ಹೆಚ್ಚು ಸುಲಭ ಮತ್ತು ಉತ್ತಮ. ಯಾರು ದ್ವೇಷವಿಲ್ಲದೆ ಆಸೆಯಿಲ್ಲದೆ ಕೆಲಸ ಮಾಡುತ್ತಾನೋ ಅವನೇ ನಿಜವಾದ ಸನ್ಯಾಸಿ. ಜ್ಞಾನಿಗಳು ಹೇಳುತ್ತಾರೆ, ಕರ್ಮಯೋಗ ಮತ್ತು ಜ್ಞಾನಯೋಗ ಎರಡೂ ಒಂದೇ ಫಲವನ್ನು ಕೊಡುತ್ತವೆ. ಯಾರು ಕರ್ಮವನ್ನು ನನ್ನಲ್ಲಿ ಅರ್ಪಿಸಿ ಫಲಾಸಕ್ತಿ ಬಿಡುತ್ತಾನೋ ಅವನಿಗೆ ಪಾಪ ತಗಲುವುದಿಲ್ಲ, ಕಮಲದ ಎಲೆಗೆ ನೀರು ತಗಲದಂತೆ. ಯೋಗಿಗಳು ದೇಹ, ಮನಸ್ಸು, ಬುದ್ಧಿ ಮೂಲಕ ಕೆಲಸ ಮಾಡುತ್ತಾರೆ, ಆದರೆ ಫಲದ ಮೇಲೆ ಆಸೆಯಿಡುವುದಿಲ್ಲ. ಇದರ ಮೂಲಕ ಅವರು ಶಾಂತಿಯನ್ನು ಪಡೆಯುತ್ತಾರೆ. ಅಜ್ಞಾನಿಗಳು ನಾನು ಮಾಡುತ್ತಿದ್ದೇನೆ ಎಂದು ಭಾವಿಸುತ್ತಾರೆ, ಆದರೆ ಜ್ಞಾನಿಗಳು ಪ್ರಕೃತಿ ಕೆಲಸ ಮಾಡುತ್ತಿದೆ ಎಂದು ತಿಳಿದುಕೊಳ್ಳುತ್ತಾರೆ. ಆತ್ಮವು ಏನನ್ನೂ ಮಾಡುವುದಿಲ್ಲ, ಏನನ್ನೂ ಪಡೆಯುವುದಿಲ್ಲ, ಎಲ್ಲವೂ ಪ್ರಕೃತಿಯ ಗುಣಗಳಿಂದ ನಡೆಯುತ್ತದೆ. ಜ್ಞಾನವು ಅಜ್ಞಾನವನ್ನು ದೂರ ಮಾಡುತ್ತದೆ, ಸೂರ್ಯ ಬೆಳಕು ಕತ್ತಲೆಯನ್ನು ಹೋಗಲಾಡಿಸುವಂತೆ. ಜ್ಞಾನಿಗಳು ಎಲ್ಲರನ್ನೂ ಸಮವಾಗಿ ನೋಡುತ್ತಾರೆ. ಬ್ರಾಹ್ಮಣ, ಹಸು, ಆನೆ, ನಾಯಿ, ಅತಿ ಕೆಳದ ವರ್ಗದವನು ಇವರಿಗೆಲ್ಲ ಸಮದೃಷ್ಟಿ. ಯಾರು ಸಮಬುದ್ಧಿಯಿಂದ ಇರುತ್ತಾರೋ ಅವರು ಈ ಲೋಕದಲ್ಲೇ ಮುಕ್ತರಾಗುತ್ತಾರೆ. ಬಾಹ್ಯ ಸುಖಗಳು ತಾತ್ಕಾಲಿಕ, ಅವು ದುಃಖಕ್ಕೂ ಕಾರಣವಾಗುತ್ತವೆ. ಆದರೆ ಆತ್ಮದಲ್ಲಿರುವ ಆನಂದ ಶಾಶ್ವತ. ಯಾರು ಕಾಮ ಮತ್ತು ಕ್ರೋಧವನ್ನು ನಿಯಂತ್ರಿಸುತ್ತಾರೋ ಅವರು ಸಂತೋಷ ಮತ್ತು ಶಾಂತಿಯನ್ನು ಪಡೆಯುತ್ತಾರೆ. ಯೋಗಿ ಒಳಗಿನ ಆನಂದವನ್ನು ಕಂಡುಕೊಳ್ಳುತ್ತಾನೆ, ಆತ್ಮದಲ್ಲಿ ನೆಲೆಸುತ್ತಾನೆ, ಬ್ರಹ್ಮನೊಂದಿಗೆ ಒಂದಾಗುತ್ತಾನೆ. ಪಾಪಗಳು ನಿವಾರಣೆಯಾಗಿದವರು, ಸಂಶಯವಿಲ್ಲದವರು, ಎಲ್ಲರ ಹಿತವನ್ನು ಬಯಸುವವರು ಅವರು ಶಾಂತಿಯನ್ನು ಪಡೆಯುತ್ತಾರೆ. ಯಾರು ಇಂದ್ರಿಯಗಳನ್ನು ನಿಯಂತ್ರಿಸಿ ಮನಸ್ಸನ್ನು ಶಾಂತಗೊಳಿಸಿ ಕೃಷ್ಣನನ್ನು ಧ್ಯಾನಿಸುತ್ತಾರೋ ಅವರು ಮೋಕ್ಷವನ್ನು ಪಡೆಯುತ್ತಾರೆ. ಯಾರು ನನ್ನನ್ನು ಅಂದರೆ ಕೃಷ್ಣನನ್ನು ಯಜ್ಞಗಳ ಸ್ವೀಕರಿಸುವವನು, ಲೋಕಗಳ ಸ್ವಾಮಿ, ಎಲ್ಲಾ ಜೀವಿಗಳ ಸ್ನೇಹಿತ ಎಂದು ತಿಳಿದುಕೊಳ್ಳುತ್ತಾನೋ ಅವನು ನಿಜವಾದ ಶಾಂತಿಯನ್ನು ಪಡೆಯುತ್ತಾನೆ.